ನಟ ದರ್ಶನ್ ಹಾಗೂ ನಿರ್ಮಾಪಕ ಉಮಾಪತಿ ಮಧ್ಯೆ ಕಾಟೇರ ಟೈಟಲ್ ಕಿತ್ತಾಟ ಶುರುವಾಗಿದೆ. ಅಯ್ಯೋ ತಗಡೆ ಯಾಕೆ ಗುಮ್ಮಿಸಿಕೊಳ್ತೀಯ ಅಂತ ಉಮಾಪತಿ ಶ್ರೀನಿವಾಸ್ಗೆ ನಟ ದರ್ಶನ್ ಟಾಂಗ್ ಕೊಟ್ಟಿದ್ದಾರೆ. ಕಾಟೇರ 50ನೇ ದಿನದ ಸಂಭ್ರಮಾಚರಣೆಯಲ್ಲಿ ದರ್ಶನ್ ಗರಂ ಆಗಿದ್ದು, ಕಾಟೇರ ಸಿನಿಮಾ ಟೈಟಲ್ ಕೊಟ್ಟಿದ್ದು ನಾನೇ ಎಂದಿದ್ದ ಉಮಾಪತಿಗೆ ಟಾಂಗ್ ಕೊಟ್ಟಿದ್ದಾರೆ. ಈ ಹಿಂದೆ ಉಮಾಪತಿ ರಾಬರ್ಟ್ ಸಿನಿಮಾ ಟೈಟಲ್ ಕಥೆಯು ನನ್ನದೇ ಅಂದಿದ್ರು. ಅದಕ್ಕೆ ತಗಡೆ ರಾಬರ್ಟ್ ಕಥೆ ಕೊಟ್ಟಿದ್ದೇ ನಾವು ಅಂತ ದರ್ಶನ್ ಉಮಾಪತಿಗೆ ತಿರುಗೇಟು ಕೊಟ್ಟಿದ್ದಾರೆ. ನೀನೇ ಕಥೆ ಮಾಡಿಸಿದ್ರೆ ಯಾಕೆ ಈ ಕಥೆ ಬಿಟ್ಟೆ, ಏಕೆ ನಮ್ಮ ಹತ್ರ ಬಂದು ಗುಮ್ಮಿಸ್ಕೊಳ್ತೀಯ, ಈಗ ಎಲ್ಲಿದ್ದೀಯೋ ಅಲ್ಲೇ ಇದ್ದು ಬಿಡು ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಗ್ರಾಹಕರ ಸೋಗಿನಲ್ಲಿ ಮೊಬೈಲ್ ಕಳ್ಳತನ ಮಾಡ್ತಾ ಇದ್ದ ಇಬ್ಬರು ಖದೀಮರನ್ನ ಜ್ಞಾನಭಾರತಿ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 11 ಲಕ್ಷ ಮೌಲ್ಯದ 41 ಮೊಬೈಲ್, 5 ಬೈಕ್ ವಶಕ್ಕೆ ಪಡೆದಿದ್ದಾರೆ. ಜ್ಞಾನಭಾರತಿ ಕುಂಬಳಗೋಡು ಬೇಗೂರು ವ್ಯಾಪ್ತಿಯಲ್ಲಿ ಮೊಬೈಲ್ ಅಂಗಡಿಗಳಲ್ಲಿ ಕಳ್ಳತನ ಮಾಡ್ತಾ ಇದ್ರು. ಗ್ರಾಹಕರಂತೆ ಶೋರೂಮ್ಗಳಿಗೆ ಗಮನ ಬೇರೆ ಸೆಳೆದು ಕಳ್ಳತನ ಮಾಡ್ತಾ ಇದ್ರು. ಮೊಬೈಲ್ ಕಳ್ಳತನ ಮಾಡಲು ಬೈಕ್ ಕೂಡ ಕದಿತಾ ಇತ್ತು. ಈ ಹಿಂದೆ ಆರೋಪಿಗಳು ಬಟ್ಟೆ ಅಂಗಡಿ ಇಟ್ಟಿದ್ರು. ಕೊರೋನಾ ಸಂದರ್ಭದಲ್ಲಿ ಬಟ್ಟೆ ಅಂಗಡಿ ಲಾಸ್ ಆಗಿದ್ದರಿಂದ ಕಳ್ಳತನಕ್ಕಿಳಿದಿದ್ದಾರೆ. ಇದೀಗ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಜ್ಯಕ್ಕೆ ಚೀನಾದಿಂದ ಬಂದಿರುವ ಡ್ರೈವರ್ಲೆಸ್ ರೈಲಿನ ಫೋಟೋವನ್ನು ಬಿಎಂಆರ್ಸಿಎಲ್ ಟ್ವಿಟರ್ನಲ್ಲಿ ಹಂಚಿಕೊಂಡಿದೆ. ಬಿಎಂಆರ್ಸಿಎಲ್ನ ಬಹು ನಿರೀಕ್ಷಿತ ಟ್ರೈನ್ ಇದಾಗಿದ್ದು, ಹೆಬ್ಬಗೋಡಿ ಡಿಪೋದ ಹಳಿ ಮೇಲೆ ರೈಲು ಜೋಡಣೆಯಾಗಿದೆ. ಶಾಲಾ ವಿದ್ಯಾರ್ಥಿನಿಯರನ್ನ ಶಿಕ್ಷಕಿ ಕೊಠಡಿಯಲ್ಲಿ ಕೂಡಿ ಹಾಕಿ ಮನ ಬಂದಂತೆ ಥಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಗುಂದನಬೈಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಮಾನವೀಯ ಘಟನೆ ನಡೆದಿದೆ. ತನಗೆ ಬಿಸಿಯೂಟ ತೆಗೆದಿಟ್ಟಿಲ್ಲ ಅಂತ ವಿದ್ಯಾರ್ಥಿನಿಯರಿಗೆ ಶಿಕ್ಷಕಿ ಥಳಿಸಿದ್ದಾಳೆ. ವಿದ್ಯಾರ್ಥಿನಿಯರು ನೋವು ತಾಳದೆ ಕ್ಲಾಸ್ ರೂಮ್ ಬಿಟ್ಟು ಹೊರಗೆ ಓಡಿದ್ದಾರೆ. ಓಡುವಾಗ ಬಿದ್ದು ಕೆಲವು ಮಕ್ಕಳಿಗೆ ಗಾಯವಾಗಿದೆ. ಮಕ್ಕಳ ಚೀರಾಟ ಗಮನಿಸಿದ ಮತ್ತೊಬ್ಬ ಶಿಕ್ಷಕಿ ಹೊಡೆಯುವುದನ್ನು ತಡೆದಿದ್ದಾರೆ. ಇದೀಗ ಶಿಕ್ಷಕಿಯ ವಿರುದ್ಧ ಶಾಲೆ ಎದುರು ವಿದ್ಯಾರ್ಥಿಗಳು ಹಾಗೂ ಪಾಲಕರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಚರಂಡಿಯೊಳಗೆ ಬಿದ್ದು ಒದ್ದಾಡ್ತಾ ಇದ್ದ ಹಸುವೊಂದನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ರಕ್ಷಿಸಿ ಮಾನವೀಯತೆ ಮೆರೆದಿದ್ದಾರೆ. ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿ ನಿನ್ನೆ ರಾತ್ರಿ ಹಸುವೊಂದು ಚರಂಡಿಯೊಳಗೆ ಕುಸಿದು ಬಿದ್ದಿದೆ. ಎಷ್ಟೇ ಪ್ರಯತ್ನ ಪಟ್ಟರೂ ಮೇಲೇಳಲು ಸಾಧ್ಯವಾಗಿಲ್ಲ. ಹಸು ಪರದಾಡ್ತಾ ಇರುವುದನ್ನು ಕಂಡು ಸಾರ್ವಜನಿಕರು ಅಗ್ನಿಶಾಮಕ ದಳದವರ ಗಮನಕ್ಕೆ ತಂದಿದ್ದಾರೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದವರು ಚರಂಡಿಯೊಳಗೆ ಇಳಿದು ಹಸುವನ್ನು ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಕಾರ್ಯಾಚರಣೆಯನ್ನ ಜನ ಶ್ಲಾಘಿಸಿದ್ದಾರೆ. ಮೆಟ್ರೋ ಪ್ರಯಾಣಿಕರಿಗೆ ಬೆಳ್ಳಂಬೆಳಗ್ಗೆ ಶಾಕ್ ಕಾದಿತ್ತು. ಬೈಯಪ್ಪನಹಳ್ಳಿ ಗರುಡಾಚಾರಪಾಳ್ಯ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯವಾಗಿದ್ದು, ನೇರಳೆ ಮಾರ್ಗದ ರೈಲುಗಳ ಸಂಚಾರ ವ್ಯತ್ಯಯವಾಗಿದೆ. ತಾಂತ್ರಿಕ ದೋಷದಿಂದ ಮೆಟ್ರೋ ನಿಧಾನಗತಿಯಲ್ಲಿ ಸಾಗ್ತಾ ಇತ್ತು. ನಗರದ ಹಲವು ಮೆಟ್ರೋ ನಿಲ್ದಾಣಗಳಲ್ಲಿ ಜನದಟ್ಟಣೆ ಆವರಿಸಿತು. ಗೊಂದಲದ ಬಳಿಕ ನೇರಳೆ ಮಾರ್ಗದಲ್ಲಿನ ತಾಂತ್ರಿಕ ದೋಷವನ್ನು ಸರಿಪಡಿಸಲಾಗಿದೆ. ಇದೀಗ ರೈಲುಗಳು ವೇಳಾಪಟ್ಟಿಯಂತೆ ಚಲಿಸ್ತಾ ಇದ್ದು, ನಮ್ಮ ಮೆಟ್ರೋ ಸಂಚಾರ ಯಥಾಸ್ಥಿತಿ ತಲುಪಿದೆ ಅಂತ ಎಕ್ಸ್ ಖಾತೆ ಮೂಲಕ ಬಿಎಂಆರ್ಸಿಎಲ್ ಪ್ರಯಾಣಿಕರಿಗೆ ಕ್ಷಮೆ ಕೇಳಿದೆ. ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಗಡುವು ವಿಸ್ತರಣೆ ಬೆನ್ನಲ್ಲೇ ವಾಹನ ಸವಾರರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ನಂಬರ್ ಪ್ಲೇಟ್ ಬದಲಿಸಲು ಇದ್ದಂಥ ಸರ್ಕಾರದ ಸರ್ವರ್ ಡೌನ್ ಆಗಿದೆ. ಆನ್ಲೈನ್ ಮೂಲಕ ಎಚ್ಎಸ್ಆರ್ಪಿ ನಂಬರ್ ಬುಕ್ ಮಾಡಲು ಸವಾರರು ಕಸರತ್ತು ಮಾಡ್ತಾ ಇದ್ದಾರೆ. ವಾಹನಗಳ ಮಾಲೀಕರು ಆನ್ಲೈನ್ ಪೋರ್ಟಲ್ನಲ್ಲಿ ರಿಜಿಸ್ಟರ್ ಮಾಡಲು ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಇನ್ನೂ 1 ವರ್ಷ ಗಡುವು ವಿಸ್ತರಣೆ ಮಾಡಬೇಕು ಅಂತ ವಾಹನ ಸವಾರರು ಒತ್ತಾಯಿಸಿದ್ದಾರೆ. ಸೋಲಿಗರ ಪಾಲಿಗೆ ವಿದ್ಯುತ್ ಬೆಳಕು ಮರೀಚಿಕೆಯಾಗಿದೆ. ಸಂಜೆಯೊಳಗೆ ಮನೆ ಸೇರಿಕೊಳ್ಳಬೇಕು. ಬೆಂಕಿಯ ಬೆಳಕಲ್ಲಿ ಮಕ್ಕಳು ಓದಬೇಕು. ರಾತ್ರಿ ಇಡೀ ಕತ್ತಲೆಯಲ್ಲೇ ಕಾಲ ಕಳಿಬೇಕು. ಹೊರಗೆ ಬಂದರೆ ಕಾಡು ಪ್ರಾಣಿಗಳ ಕಾಟ ಇದೆ. ಚಾಮರಾಜನಗರ ಜಿಲ್ಲೆ ಹನ್ನೂರು ತಾಲೂಕಿನ ಪಾಲಾರ್ ಗ್ರಾಮಸ್ಥರು ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಸ್ವಯಂ ಸೇವಾ ಸಂಸ್ಥೆ ಹಾಕಿಸಿದ್ದ ಸೋಲಾರ್ ಲೈಟ್ಗಳು ಕೆಟ್ಟು 4 ವರ್ಷಗಳೇ ಕಳೆದಿವೆ. ಮಹದೇಶ್ವರ ಬೆಟ್ಟಕ್ಕೆ ಕಾವೇರಿ ಕುಡಿಯುವ ನೀರಿನ ಯೋಜನೆಗೆ ಪಾಲಾರ್ ಮೂಲಕವೇ ವಿದ್ಯುತ್ ಲೈನ್ ಹಾದು ಹೋಗಿದೆ. ಚಾರ್ಮಾಡಿ ಘಾಟಿಯಲ್ಲಿ ಅಪಘಾತವಾದ ಕಾರ್ನ 4 ಟೈರ್ಗಳು ಮಾಯವಾಗಿವೆ. ಡಿಸ್ಕ್ ಸಮೇತ ಟೈರ್ಗಳನ್ನೇ ಕದ್ದಿದ್ದಾರೆ. ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟಿಯ ಮಲೆಯ ಮಾರುತ ಬಳಿ ಈ ಘಟನೆ ನಡೆದಿದೆ. 2 ದಿನಗಳ ಹಿಂದೆ ಚಾರ್ಮಾಡಿ ಘಾಟಿಯಲ್ಲಿ 20 ಅಡಿ ಆಳದ ಕಂದಕಕ್ಕೆ ಕಾರು ಪಲ್ಟಿಯಾಗಿತ್ತು. ಇದೀಗ ಖದೀಮರು ಟೈರ್ಗಳ ಜೊತೆ ಕಾರ್ನ ಬಿಡಿ ಭಾಗಗಳನ್ನು ಕದ್ದಿದ್ದಾರೆ. ಬಣಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಪ್ರಕರಣ ದಾಖಲಾಗಿದೆ. ಇತ್ತೀಚೆಗೆ ಮಕ್ಕಳಲ್ಲಿ ಹೃದಯ ಸಂಬಂಧಿ ಕಾಯಿಲೆ ಹೆಚ್ಚಾಗ್ತಾ ಇದ್ದು, ಚಿತ್ತಾಪುರ ಜಿಲ್ಲೆಯೊಂದರಲ್ಲೇ 90 ಮಕ್ಕಳಲ್ಲಿ ಹೃದಯ ಸಂಬಂಧಿ ಕಾಯಿಲೆ ಪತ್ತೆಯಾಗಿದೆ. 170ಕ್ಕೂ ಹೆಚ್ಚು ಅಂಗನವಾಡಿ ಮಕ್ಕಳು, ಪ್ರಾಥಮಿಕ ಶಾಲಾ ಮಕ್ಕಳು, ಪ್ರೌಢ ಶಾಲಾ ಮಕ್ಕಳ ಆರೋಗ್ಯ ತಪಾಸಣೆ ಮಾಡಲಾಗಿತ್ತು. 170 ಮಕ್ಕಳ ಪೈಕಿ 90 ಮಕ್ಕಳಲ್ಲಿ ಹೃದಯ ಸಂಬಂಧಿ ಕಾಯಿಲೆ ಪತ್ತೆಯಾಗಿದೆ.
90 ಮಕ್ಕಳ ಪೈಕಿ 41 ಮಕ್ಕಳಿಗೆ ಶಸ್ತ್ರಚಿಕಿತ್ಸೆ ಅಗತ್ಯವಿದ್ದು ಇನ್ನುಳಿದ ಮಕ್ಕಳಿಗೆ ಔಷಧೋಪಚಾರದ ಮೂಲಕ ಗುಣಪಡಿಸಬಹುದು ಅಂತ ವೈದ್ಯರು ಹೇಳಿದ್ದಾರೆ. ಉಚಿತ ಶಸ್ತ್ರಚಿಕಿತ್ಸೆಗೆ ಬೆಂಗಳೂರಿನ ವೈದೇಹಿ ಆಸ್ಪತ್ರೆ ಮುಂದೆ ಬಂದಿದೆ. ಆನೇಕಲ್ ತಾಲೂಕಿನ ಸರ್ಜಾಪುರದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೊಸ ಮಾರ್ಗಗಳಿಗೆ ಚಾಲನೆ ಕೊಟ್ಟರು. ದೇಶದಲ್ಲಿ ಅತಿ ಹೆಚ್ಚು ಎಲೆಕ್ಟ್ರಿಕ್ ಎಸಿ ಬಸ್ಗಳು ರಾಜ್ಯದಲ್ಲಿ ಸಂಚಾರ ಮಾಡ್ತಾ ಇವೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಹೊಸದಾಗಿ 2221 ಬಸ್ಗಳು ಬಿಎಂಟಿಸಿಗೆ ಸೇರ್ಪಡೆಯಾಗಲಿವೆ. ಬಸ್ ನಿಲ್ದಾಣ ಮತ್ತು ಡಿಪೋಗಳಿಗೆ ಜಮೀನು ಒದಗಿಸಲು ಸಹಕರಿಸಲು ಸ್ಥಳೀಯ ಶಾಸಕ ಶಿವಣ್ಣನವರನ್ನ ಮನವಿ ಮಾಡಿದರು. ಸರ್ಜಾಪುರದಿಂದ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹಾಗೂ ಮೆಜೆಸ್ಟಿಕ್ಗಳಿಗೆ ಇದರಿಂದ ನಗರ ಸಾರಿಗೆ ಬಸ್ ಸಂಚಾರ ಆರಂಭ ಆಗಿದೆ. ರಾಜ್ಯದಲ್ಲಿ ಭೀಕರ ಬರಗಾಲ ಹಿನ್ನೆಲೆಯಲ್ಲಿ ಯುವಕರು ಪಾದಯಾತ್ರೆ ಹೊರಟಿದ್ದಾರೆ. ಉತ್ತಮ ಮಳೆ ಬೆಳೆಗಾಗಿ ಪ್ರಾರ್ಥಿಸಿ ವಿಶೇಷ ಪಾದಯಾತ್ರೆ ನಡೆಸ್ತಾ ಇದ್ದಾರೆ. ಧಾರವಾಡ ತಾಲೂಕು ಹೆಬ್ಬಳ್ಳಿಯಿಂದ ಶ್ರೀ ಕ್ಷೇತ್ರ ಉಳುವಿಗೆ ಪಾದಯಾತ್ರೆ ನಡೆಸಿದ್ದಾರೆ. ಈರಣ್ಣ ಕರಿಕಟಿ ಎಂಬ ಯುವಕ ಎತ್ತಿನ ಚಕ್ಕಡಿಯನ್ನೇ ಎಳೆದುಕೊಂಡು ಹೊರಟಿದ್ದಾನೆ. 3 ದಿನದಲ್ಲಿ ಉಳುವಿ ತಲುಪಲಿರುವ ಯುವಕ ಕಳೆದ ವರ್ಷ ಚಕ್ಕಡಿ ಗಾಲಿ ಉರುಳಿಸುತ್ತಾ ಪಾದಯಾತ್ರೆ ಮಾಡಿದ್ದ. ಈ ಬಾರಿ ತಾನೇ ಎತ್ತಿನ ಗಾಡಿ ಎಳೆದುಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದಾನೆ. ಯುವಕನ ಪಾದಯಾತ್ರೆಗೆ ಗ್ರಾಮದ ಇತರೆ ಯುವಕರು ಸಾಥ್ ಕೊಟ್ಟಿದ್ದಾರೆ. ಪ್ರಖ್ಯಾತ ಆಭರಣ ತಯಾರಿಕಾ ಕಂಪನಿ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಜಗತ್ತಿನ 100 ಐಷಾರಾಮಿ ಬ್ರ್ಯಾಂಡ್ಗಳ ಪಟ್ಟಿಯಲ್ಲಿ ಸ್ಥಾನ ಗಿಟ್ಟಿಸಿಕೊಂಡಿದೆ. ಡೆಲೈಸ್ ಕಂಪನಿಯು ಬಿಡುಗಡೆಗೊಳಿಸಿರುವ ಗ್ಲೋಬಲ್ ಲಕ್ಸುರಿ ಗೂಡ್ ಪಟ್ಟಿ 2023ರ ಪ್ರಕಾರ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಟಾಪ್ 19ನೇ ಸ್ಥಾನ ಪಡೆದಿದೆ. ಕೇರಳದ ಕೊಯಿಕೋಡ್ ಮೂಲದ ಈ ಕಂಪನಿಯು ಇದೇ ಮೊದಲ ಬಾರಿಗೆ ಈ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ. ಟಾಟಾ ಸಮೂಹದ ಟೈಟಾನ್ 24ನೇ ಸ್ಥಾನ, ಕಲ್ಯಾಣ್ ಜ್ಯುವೆಲರ್ಸ್ 46ನೇ ಸ್ಥಾನ ಹಾಗೂ ಜೈಸಾ ಲುಕಾಸ್ 47ನೇ ಸ್ಥಾನ ಪಡೆದುಕೊಂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.